ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾನು ಒಳ್ಳೆ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಹೂವನ್ನ ಯಾವ ಥರ ಒಂದು ವೀಕ್ ಆದರೂ ಹಾಳಾಗ್ತಿರ ಇರುವಂತ ನೋಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇವಾಗ ಹೂವು ಕಟ್ಟಿಟ್ಕೊಂಡಿದ್ದೀನಿ, ಕಟ್ತಾ ಇದ್ದೀನಿ ಆಲ್ರೆಡಿ. ಇದು ವರಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹಬ್ಬಗಳಿಗೂ ಸೇವ್ ಆಗುತ್ತೆ. ಇದು ಡೈಲಿ ಸೇವ್ ಆಗೋವಂಥ ಟಿಪ್ಸು. ಇದರಿಂದ ತುಂಬಾ ಉಪಯೋಗ ಇದೆ. ನಾನು ಹೇಳೋವಂಥದ್ದು ಫುಲ್ಲು ವಿಡಿಯೋ ಲೆಂತು ಇದೇ, ಲಾಂಗ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತೆ, ನಿಮಗೂ ಅರ್ಥ ಆಗುತ್ತೆ, ನಿಮಗೂ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಟಿಪ್ ಏನಂದರೆ, ಮಲ್ಲಿಗೆ ಹೂವಾಗಲಿ ಚಾಮಂತಿ ಹೂವಾಗಲಿ ಯಾವುದೇ ಥರ ಹೂವು ತಗೊಳ್ಳಿ, ಆ ಹೂವನ್ನ ನೀವು ಕಟ್ಟಿದ್ರೂ ಆಗ್ಬೋದು, ಇಲ್ಲ ಅದೇ ಥರ ಕಟ್ತೀರ ಹಂಗೆ ಇಟ್ಟರೂ ಪರವಾಗಿಲ್ಲ. ಮಲ್ಲಿಗೆ ಹೂವೆಲ್ಲ ಕಟ್ಟಿಡ್ತೀನಿ ನಾನು. ಈ ಮಲ್ಲಿಗೆ ಹೂವನ್ನ ಏನು ಥರ ಸೇವ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ. ಸ್ಟೀಲ್ ಬಾಕ್ಸ್ ಇಲ್ಲಾಂದರೆ ನೀವು ಪ್ಲಾಸ್ಟಿಕ್ ಬಾಕ್ಸು ತೊಗೋಬೋದು. ಈ ಸ್ಟೀಲ್ ಬಾಕ್ಸ್ಗೆ ಇವಾಗ ಒಂದು ನ್ಯೂಸ್ ಪೇಪರ್ ತೊಗೊತಾ ಇದ್ದೀನಿ. ನ್ಯೂಸ್ ಪೇಪರು ಕೆಳಗಡೆ ಫುಲ್ಲು ಇದು ಮಾಡ್ತೀನಿ. ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಕವರ್ ಮಾಡ್ಕೊಂಡು ಅದರೊಳಗಡೆ ಹೂವು ಇಟ್ಟು, ಅದಾದಮೇಲೆ ಆ ಬಾಕ್ಸ್ ಒಳಗೆ ಹೂವು ಇಟ್ಟು ಅದ್ರ ಮೇಲೆ ಮತ್ತೆ ಪೇಪರು ಕವರ್ ಮಾಡೋದ್ರಿಂದ 1 ವೀಕ್ ಆದರೂ ಹೂವು ಇರ್ತದೆ. ಅದು ಯಾಕಂದ್ರೆ ಇದು ತುಂಬ ದಿನ ಏನಾಗುತ್ತೆ ಅಂದರೆ ಇರ್ತೈತೆ. ಯಾಕಂತ ಕೇಳಿದಾಗ ಸ್ಟೀಲ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಇಡ್ತೀರಿ. ಈ ಪೇಪರ್ ಹಾಕೋದ್ರಿಂದ ನೀರಿನ ಅಂಶ ಹೀರ್ಕೊಂಡು ಹೂವು ಫ್ರೆಶ್ ಆಗಿರೋದಕ್ಕೆ ಯೂಸ್ ಆಗುತ್ತೆ. ಈ ನ್ಯೂಸ್ ಪೇಪರು ನೀರೆಲ್ಲ ಹೀರ್ಕೊತೈತಲ್ಲ, ಹಂಗಾಗಿ ಫ್ರೆಶ್ ಆಗಿ ಇರ್ತೈತೆ ಹೂವು. ನೀವು ಒಂದು ಸರಿ ಇದು ಟ್ರೈ ಮಾಡಿ ನೋಡಿ. ಇವಾಗ ಯಾಕಂದರೆ ವರಲಕ್ಷ್ಮಿ ಹಬ್ಬ ಬಂತು, ತುಂಬ ಜನ ಹೂವು ರೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ತಂದು ಕಟ್ಟಿಟ್ಕೊತಾರೆ. ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ಥರ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಾಗಿ ನನ್ನ ಚಾನಲ್ಗೆ ಕ್ಲಿಕ್ ಮಾಡಿ ಬೇಗ ಬೇಗ. ಇವತ್ತಿನ ಟಿಪ್ ಇದು ಅಂದರೆ, ನೋಡ್ತಾ ಇರ್ಬೋದು ನಾನು ಯಾವ ಥರ ಇಟ್ಟಿದ್ದೀನಿ ಅಂದ್ಬಿಟ್ಟು. ಇದಿಲ್ಲ ಅಂದರೂ ಒಂದು ವೀಕ್ ಇದ್ದೇ ಇರ್ತೈತೆ ಫ್ರೆಂಡ್ಸ್. ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇದು ಲಾಂಗ್ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಈ ಥರ ಪೇಪರ್ ಕವರ್ ಮಾಡೋದ್ರಿಂದ ನೀರಿರೋ ಅಂಥದ್ದು ಎಳ್ಕೊಂಡು ತುಂಬಾ ಫ್ರೆಶ್ ಆಗಿರ್ತೈತೆ ಹೂವು ಫ್ರೆಂಡ್ಸ್. ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಡಿ. ಚಾಮಂತಿ ಹೂವು ಒಂದು 15 ದಿವಸ ಆದರೂ ಇರ್ತೈತೆ. ಮಲ್ಲಿಗೆ ಹೂವು ಒಂದು ವಾರ ಇರ್ತೈತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನೆಕ್ಸ್ಟ್ ವಿಡಿಯೋ ಹಂಗೆ ಕಂಟಿನ್ಯೂ ಆಗುತ್ತೆ. ಬ್ಲಾಗ್ ಫುಲ್ಲು ಮಿಸ್ ಮಾಡಿದೆ ನೋಡಿ. ಇವಾಗ ನಾನು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಗೊಜ್ಜಿಗೆ ಫಸ್ಟ್ ನೀರು ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಕಾಯ್ಸೋಕೆ ಇಟ್ಬಿಟ್ಟು, ಇದು ಗೊಜ್ಜಕ್ಕಂತ ಕಹಿ ಇರಬಾರ್ದು, ಮಕ್ಕಳು ಎಲ್ಲ ತಿಂತಾರಂತ ಈ ಥರ ಮಾಡ್ತಾಯಿದ್ದೀನಿ. ಮೊದಲಿಗೆ ಕಟ್ ಮಾಡಿ ತೊಳೆದಿಟ್ಕೊತಿರೋಂಥ ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಎತ್ಕೊಂಡಿದ್ದೀನಿ, ಹುಣಸೆಹಣ್ಣು ಹಾಕ್ತೀನಿ. ಈ ಹುಣಸೆಹಣ್ಣು ಹಾಕೋದ್ರಿಂದ ಕಹಿ ಎಲ್ಲ ಹೊಡಿತೈತೆ. ಅಂದರೆ ಕಹಿ ಜಾಸ್ತಿ ಹೋಗಿ ಅಷ್ಟೊಂದು ಕಹಿ ಇರಲ್ಲ. ಯಾಕಂದರೆ ಮಕ್ಕಳು ತಿಂತಾರಲ್ಲ, ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರೆ. ಅದಕ್ಕೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಅಂಶ ಅದೆಲ್ಲ ಹಿಡ್ಕೊತೈತೆ, ಕಹಿ ಎಲ್ಲ ಹೋಗ್ಬಿಡ್ತೈತೆ. ಆ ಥರ ಹಾಕಿ ಒಂದು 3 ವಿಜಿಲ್ ಬಿಡ್ತೀನಿ ನಾನು. ಹಂಗೆ ಕೂಡ ಬೇಯಿಸ್ಕೋಬೋದು. ಹಂಗೆ ಬೇಯಿಸ್ಕೊಂಡ್ರೂ ತುಂಬ ಚೆನ್ನಾಗಿರ್ತೈತೆ. ನನಗೆ ಟೈಮ್ ಇಲ್ಲ, ಹಂಗಾಗಿ ನಾನು 3 ವಿಜಿಲ್ ಬಿಟ್ಟಿದ್ದೀನಿ. ಅದಾದಮೇಲೆ ಇವಾಗ ತೋರಿಸ್ತೀನಿ ನೋಡಿ. ಈ ಥರ ಆಗಿತ್ತು. ಹುಣಸೆಹಣ್ಣೆಲ್ಲ ಪಕ್ಕ ಸೈಡ್ಗೆ ಎತ್ತಾಕ್ಬಿಟ್ಟು ಬರೀ ಕಾಯಿ ಮಾತ್ರ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಇವಾಗ ಗೊಜ್ಜು ಯಾವ ಥರ ಮಾಡೋದು ತೋರಿಸ್ತೀನಿ ಬನ್ನಿ. ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯ್ದಿದ್ದಾದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕಿ ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದೊಂದು ಕಾಳು, ಕಡಲೆಕಾಳು ತೀದೋಗಿದೆ, ಏನೂ ಆಗಲ್ಲ, ಚೆನ್ನಾಗಿರ್ತೈತೆ. ಆದರೂ
ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥದ್ದು ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕಹಿ ಅಂತ ಒಂದು ಸ್ವಲ್ಪ ನೀರಲ್ಲ. ನೀವು ಈ ರೀತಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಳು ಲಿಮಿಟಾಗಿ ಫ್ರೈ ಮಾಡ್ಕೊಳ್ರಿ, ಲೋ ಫ್ಲೇಮಲ್ಲಿ. ನಾನು ಹೈ ಫ್ಲೇಮ್ ಇಟ್ಬಿಟ್ಟಿದ್ದೀನಿ ನೋಡ್ದಿರಾ, ಹಂಗಾಗಿ ಒಂದು ಸ್ವಲ್ಪ ಕಾಳು ಇದಾಯಿತು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಉಪ್ಪು ಹಾಕಿದ್ದಾದಮೇಲೆ ನಿಂಬೆಹಣ್ಣು ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಆ ನಿಂಬೆಹಣ್ಣು ಹುಳಿ ಒಂಚೂರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ, ಅದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಅಂದರೆ ಬೆರ್ಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದು ಹಸಿಗಟ್ಟು ಹೋಗೋ ತನಕ ಫ್ರೈ ಮಾಡ್ತಾನೆ ಇರಬೇಕು. ಅದಾದಮೇಲೆ ಒಂದು ಸ್ವಲ್ಪ ನಾನು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು. ಯಾವಾಗ್ಲೂ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೆ, ಒಣಮೆಣ್ಸಿನ್ಕಾಯಿ ಬೇಡ ಅಂತ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇವಾಗ. ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಇವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಫ್ರೈ ಆಗ್ತೈತೆ. ತಿದ್ದಿರೋ ಕಾಳು ಒಂದು ಸ್ವಲ್ಪ ಆಗೈತಲ್ಲ, ಕಡಲೆಕಾಳು ಸೈಡಿಗೆ ತೆಗೆದುಬಿಟ್ಟಿದ್ದೀನಿ. ಯಾವುದೋ ಒಂದೊಂದು ಇದ್ದಿದ್ದು ಅಷ್ಟೇ. ಇದಾದಮೇಲೆ ಅನ್ನದ ಜೊತೆ, ಮುದ್ದೆಗೆ ಮತ್ತು ಚಪಾತಿಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರ್ತೈತೆ. ಈ ಗೊಜ್ಜು ಮುದ್ದೆ ಜೊತೆ ತಿನ್ನೋಕ್ಕಾಗಲ್ಲ, ಹಂಗಾಗಿ ನಾನು ಪಲ್ಯ ಥರ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ ಬೇರೆ ಸಾಂಬಾರು. ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.